ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಏನು ಸಿದ್ಧಾಂತಗಳಿತ್ತು ಮತ್ತೆ ನಮ್ಮ ಯೋಜನೆಗಳ ಮುಖಾಂತರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ನೇತೃತ್ವದಲ್ಲಿ ಇವತ್ತು ದಾವಣಗೆರೆಯಲ್ಲಿ ನಾವು ಜಯಬೇರಿ ಗೆಲ್ಸಿದ್ವಿ. ಮತ್ತೆ ಬಾಗಲಕೋಟೆನಲ್ಲಿ ಕೂಡ ಮುಖ್ಯವಾಗಿ ದಾವಣಗೆರೆ ತಗೊಂಡ್ರೆ ಎಷ್ಟೋ ಊಹಾಪೋಹ ಇತ್ತು. ಮೈನಾರಿಟಿ ವೋಟ್ಸ್ ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ ಅಂತ ಒಂದು ತುಂಬಾ ಊಹಾಪೋಹ ಇತ್ತು. ಆದ್ರೆ ನಮ್ಮ ನಾಯಕರಾದಂತ ನಮ್ಮ ಶಿವಾಜಿನಗರ ಕ್ಷೇತ್ರದ ಶಾಸಕರಾದಂತ ರಿಜ್ವಾನ್ ಅರ್ಷದ್ ಅವರು ಮುಂದಾಳತ್ವ ವಹಿಸಿ ಏನು ಈ ಮೈನಾರಿಟಿ ವೋಟ್ಸ್ ಅನ್ನ ಒಗ್ಗೂಡಿಸೋದ್ರಲ್ಲಿ ಅವರ ಪ್ರಯತ್ನ ತುಂಬಾನೇ ಇತ್ತು. ಇವತ್ತು ಏನಾದ್ರೂ ಒಂದು ಮಾರ್ಜಿನ್ ನಲ್ಲಿ ಗೆದ್ದಿದೆ ಅಂದ್ರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಅವರು ಡೇ ಒನ್ ನಿಂದ ತೆಗೆದುಕೊಂಡು ಅಲ್ಲೇ ಇದ್ದು ದಾವಣಗೆರೆನಲ್ಲಿ ಒಂದು ಸ್ಟ್ರಾಟಜೀಸ್ ಮಾಡಿ ಇವತ್ತು ದಾವಣಗೆರೆನಲ್ಲಿ ಸಮರ್ಥ ಅವರು ಜಯಬೇರಿ ಬಾರಿಸಿದ್ದಾರೆ ಸರ್. ಆಮೇಲೆ ಅಲ್ಲಿ ದಾವಣಗೆರೆಯಲ್ಲಿ ಇದ್ದಕ್ಕಂತ ಮತದಾರರು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತೆ ಅಲ್ಲಿ ಕಾರ್ಯಕರ್ತರು ಮತ್ತೆ ಲೀಡರ್ಸ್ ಅವ್ರಿಗೂ ಕೂಡ ನಮ್ಮ ರಿಜ್ವಾನ್ ಅರ್ಷದ್ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಆಮೇಲೆ ನೆಕ್ಸ್ಟ್ ಬರೋ ಒಂದು GB ಎಲೆಕ್ಷನ್ ನಲ್ಲಿ ಕೂಡ ನಾವು ಕಾಂಗ್ರೆಸ್ ಪಕ್ಷ ಏನು ಒಂದು 5 ಯೋಜನೆಗಳು ಕೊಟ್ಟಿದ್ವಿ, ಅದ್ರ ಮುಖಾಂತರ ಇಲ್ಲಿ 5 ಡಿಸ್ಟ್ರಿಕ್ಟ್ ನಲ್ಲಿ ಕೂಡ ನಾವು ಜಯಬೇರಿ ಬಾರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.